ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ 311 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ರೀಡಿಂಗ್ ಬಂದು ನಿಮ್ಮ ವ್ಯಕ್ತಿಯ ಹೃದಯದ ಮಾತುಗಳು ಏನಿದೆ ಅಂತ ನೋಡೋಣ. ಹೃದಯದಿಂದ ಅವರು ಮನಸ್ಸು ಬಿಚ್ಚಿ ಏನನ್ನ ನಿಮಗೆ ಹೇಳ್ತಾ ಇದ್ದಾರೆ ಅಂತ ನೋಡೋಣಂತೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೋಬೋದು. ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಫೋಟೋ ಇದ್ದರೆ ಅವರನ್ನು ನೋಡಿ ಅಂತಲೂ ಇದೆ. ಅವರ ಮನಸ್ಸಿನಲ್ಲಿ ಏನು ನೋಡ್ತಾ ಇದೆ ಅಂದರೆ, ನೀವು ಅವರಿಗೆ ಅವರ ತಾಯಿಯ ನೆನಪನ್ನು ತರ್ತಾ ಇದ್ದೀರಾ. ಅವರ ತಾಯಿಯ ನೆನಪನ್ನು ತರ್ತಾ ಇದ್ದೀರಾ. ಅವರು ನಿಮ್ಮಲ್ಲಿ ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ತಾಯಿ ಥರನೇ ಇರೋದು ಇವರು. ತುಂಬ ಕೇರಿಂಗ್ ಪರ್ಸನ್ ನೀವಾಗಿರ್ಬೋದು. ಅವರ ತುಂಬ ಕೇರಿಂಗ್ ಮಾಡ್ಬೋದು. ಅವರಿಗೆ ಯಾವುದೇ ನೋವು ಇದ್ರೂ ಕೂಡ ಒಂದೇ ರೀತಿ ಬಗೆಹರಿಸುವಂಥ ಶಕ್ತಿ ಅವರಿಗೆ ನೋವಾದಾಗ ಒಂದು ಸಾಲ್ವ್ ಮಾಡುವಂಥ ಗುಣಗಳು ಅವ್ರಿಗೆ ತುಂಬ ಇಷ್ಟ ಆಗ್ಬೋದು. ಅವ್ರಿಗೆ ಹೇಳುವಂಥ ಧೈರ್ಯಗಳು ಅವ್ರಿಗೆ ತುಂಬ ಇಷ್ಟ ಆಗ್ಬೋದು. ನೀವು ಅವರನ್ನು ನೋಡ್ಕೊಳ್ಳುವಂಥ ರೀತಿ ಇರ್ಬೋದು. ಓಪನ್ ಮೈಂಡಲ್ಲಿ ಇರುವುದು, ಓಪನ್ ಹಾರ್ಟಲ್ಲಿ ಇರುವುದು ಅವ್ರಿಗೆ ತುಂಬ ಇಷ್ಟ ಆಗ್ತಿದೆ. ನೀವು ತುಂಬ ರಿಲ್ಯಾಕ್ಸ್ ಆಗಿ ಇರ್ತೀರ. ಎಂಥ ಪ್ರಾಬ್ಲಮ್ಸ್ ಬಂದ್ರೂ ಕೂಡ ತುಂಬ ರಿಲ್ಯಾಕ್ಸ್ ಆಗಿ ಹ್ಯಾಂಡಲನ್ನು ಮಾಡುವಂಥ ವ್ಯಕ್ತಿಗಳು ನೀವಿರ್ಬೋದು. ಹಂಗಾಗಿ ಅವರು ನಿಮ್ಮ ಮೇಲೆ ತುಂಬ ಪ್ರೀತಿನ ಇಟ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಉದ್ದೇಶಗಳು ಇಲ್ಲ. ನಂದು ಪ್ಯೂರ್ಲಿ ಹಾರ್ಟ್ಲಿ ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಇರ್ಬೋದು. ನಿಮ್ಮ ಜಾಗದಲ್ಲಿ ಅವರ ಮನಸ್ಸಲ್ಲಿ ಇಟ್ಕೊಂಡಿರುವಂಥ ಜಾಗ ಇದೆಯಲ್ಲ, ಆ ಜಾಗವನ್ನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ತುಂಬೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ನೀವು ಅವರಿಗೆ ತುಂಬ ಕೋಪ ಮಾಡ್ಕೊಳ್ಳೋದು ಇಷ್ಟ ಆಗದೆ ಇರ್ಬೋದು. ನಿಮ್ಮ ಕೋಪ ಅವರಿಗೆ ಇರಿಟೇಟ್ ತರ್ಬೋದು. ತುಂಬ ಬೇಗ ಅವರು ಕೂಡ ತುಂಬ ಕೂಲ್ ಆಗಿಬಿಡ್ತಾರೆ. ನೀವು ತುಂಬ ರ್ಯಾಶ್ ಆದ ತಕ್ಷಣ ಅವರು ಕೂಲ್ ಆಗುವಂಥದ್ದು ಇದೆ. ಅವ್ರಿಗೆ ನೀವು ತುಂಬ ಕೋಪ ಮಾಡ್ಕೋತೀರಾ. ಆ ಥರ ಕೋಪ ಮಾಡ್ಕೊಂಡು ಇರಬೇಡಿ. ಜಗಳ ಮಾಡ್ತೀರಾ, ಜಗಳ ಮಾಡಬೇಡಿ. ಕೂಲಾಗಿ ಹ್ಯಾಂಡಲ್ ಮಾಡಿ ಅಂತಲೂ ಕೂಡ ಇದೆ. ಕೆಲವು ಪರ್ಸನ್ಗಳಲ್ಲಿ ತುಂಬ ಕೋಪನ ಮಾಡ್ಕೊಳ್ಳುವಂಥದ್ದು ಕೂಡ ಇದೆ. ಯಾವಾಗಲೂ ಅವರು ನಿಮ್ಮನ್ನು ಜೊತೆಲೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ ಕಾಲ್ಗೋಸ್ಕರ ಕಾಯ್ತಾ ಇರ್ತಾರೆ, ವೆಯ್ಟ್ ಮಾಡ್ತಿರ್ತಾರೆ. ಬಟ್ ನಿಮ್ಮದೇ ಅವರು ತೋರಿಸೋದಿಲ್ಲ. ನಿಮ್ಮ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ತುಂಬ ಕೋಪನೂ ಕೂಡ ಇರುತ್ತೆ. ಯಾಕೆ ಅಂದರೆ ಅವರಿಗೆ ನೀವು ಅರ್ಥ ಮಾಡ್ಕೋತಾ ಇಲ್ವೇನೋ ಅನ್ನೋ ಒಂದು ಭಯ ಅವ್ರಿಗೆ ಕಾಡ್ತಾ ಇರುತ್ತೆ. ಹಾಗಾಗಿ ನೀವು ಅರ್ಥ ಮಾಡ್ಕೋತಾ ಇಲ್ಲ, ನನಗೆ ಕಾಲ್ ಮಾಡ್ತಾ ಇಲ್ಲ ಅಂತ ಅವ್ರ ಮೈಂಡಲ್ಲಿ ಇರುತ್ತೆ. ನೀವು ಆಪೋಸಿಟ್, ನಿಮ್ಮ ಪರ್ಸನ್ ಇದ್ದೀರಾ ಅವ್ರ ಆಪೋಸಿಟ್ ಗುಣಗಳು ನಿಮ್ಮ ಪರ್ಸನ್ಗೆ ಇದೆ. ಸೇಮ್ ಇಲ್ಲ, ಆಪೋಸಿಟ್ ಗುಣಗಳು ನಿಮಗೆ ಇರುತ್ತೆ. ಇನ್ನು ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು, ನಿಮ್ಮ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಇರ್ಬೋದು. ಅಲ್ಲಿಗೆ ನನ್ನನ್ನು ನಿಮ್ಮ ಫ್ಯಾಮಿಲಿಯವರು ಸ್ವೀಕಾರ ಮಾಡ್ತಾರೆ ಅನ್ನೋದು ಅವ್ರ ತಲೆಯಲ್ಲಿ ಇರ್ಬೋದು.
ಇಲ್ಲಿ ಒಂದಿಷ್ಟು ವಿಷಯಗಳನ್ನು ನೀವು ಕೆಲವರಲ್ಲಿ ಶೇರ್ ಮಾಡ್ತಾ ಇಲ್ಲ ನನಗೆ ಅಂತನೋ ಅವ್ರ ಮೈಂಡಲ್ಲಿ ಇದೆ. ಎಷ್ಟೋ ವಿಷಯಗಳನ್ನು ನನ್ನ ಹತ್ರ ಮುಚ್ಚಿಟ್ಟಿದ್ದೀರಾ ಅನ್ನೋದು ಅವ್ರ ಮನಸ್ಸಲ್ಲಿ ಓಡ್ತಾ ಇರ್ಬೋದು. ಬಟ್ ನೀವೇನೇ ಮಾಡಿದ್ರೂ ಇಲ್ಲಿ, ಏನೇ ಆದ್ರೂ ಇಲ್ಲಿ ನನಗೆ ನೀವು ಬೇಕು ಅನ್ನೋದು ಅವರ ಮನಸ್ಸಿನಲ್ಲಿರುವಂಥ ವರ್ಡ್, ಅವ್ರ ಮನಸ್ಸಿನ ಮಾತುಗಳು ಇದು. ಏನೇ ಆಗಿದ್ರೂ ಕೂಡ ನೀವು ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಓಡ್ತಾ ಇರುವಂಥದ್ದು. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನೀವು ಇರಬೇಕು ಅನ್ನೋದು ಅವ್ರು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಥ್ಯಾಂಕ್ ಯು. ನಿಮ್ಮ ಮನಸ್ಸಿನಲ್ಲಿ, ಅವರ ಮನಸ್ಸಿನಲ್ಲಿ ತುಂಬ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬಂದ್ರೂ ಕೂಡ ಅವ್ರಿಗೆ ನೀವು ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಕೂತಿರುತ್ತೆ. ಅವರ ಹೃದಯದ ಮಾತುಗಳು ಏನಿದೆ ಅಂತ ನೋಡೋಣ. ಅವರ ಹೃದಯದಿಂದ ಏನು ಮಾತು ಬರುತ್ತೆ. ಇನ್ಸೈಡ್ ಕ್ರೈಯಿಂಗ್, ಬಟ್ ನಿಮ್ಮ ಮುಂದೆ ತೋರಿಸ್ಕೊಳ್ಳೋದಿಲ್ಲ. ಅವರು ನಿಮ್ಮ ಮುಂದೆ ತೋರಿಸೋದಿಲ್ಲ. ಹಿಂದೆ ಅವ್ರು ತುಂಬ ಫೀಲ್ ಮಾಡ್ತಾರೆ, ನಿಮ್ಮ ಮುಂದೆ ತೋರಿಸೋದಿಲ್ಲ. ಏನು ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ. ಕಂಪ್ಲೀಟಾಗಿ ಅವ್ರಿಗೆ ನೀವು ಬೇಕೇ ಬೇಕು ಅಂತ ನಿರ್ಧಾರಗಳನ್ನು ತಗೊಂಡಿರುವಂಥದ್ದು. ಕಂಪ್ಲೀಟ್ಲಿ ಅವ್ರಿಗೆ ನೀವು ಬೇಕೇ ಬೇಕು. ರೆಸ್ಪೆಕ್ಟನ್ನು ಕೊಡ್ತೀನಿ, ನೀನು ರೆಸ್ಪೆಕ್ಟ್ ಕೊಡು, ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಸ್ವಲ್ಪ ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ ಅಂತಲೂ ಇಲ್ಲಿರ್ಬೋದು. ಗುಡ್ ಹಾರ್ಟ್, ನಿಮಗೆ ತುಂಬ ಗುಡ್ ಹಾರ್ಟ್ ಇದೆ ಅಂತಲೂ ಅವರ ಮನಸ್ಸಿನ ಮಾತುಗಳು ಇರ್ಬೋದು. ಇದೆ ಗುಡ್ ಹಾರ್ಟಲ್ಲಿ ತುಂಬ ಕ್ಯೂಟಾಗಿ ಇದ್ದೀರಾ ನೀವು ಅಂತಲೂ ಇಲ್ಲಿದೆ. ತುಂಬ ಕ್ಯೂಟಾಗಿ ಇರ್ತೀರಾ, ಈವ್ನಿಂಗ್ ಕಾಲ್ ಮಾಡ್ತೀರಾ ಅನ್ನೋದು ಅವ್ರ ತಲೆಯಲ್ಲಿ ಓಡ್ತಾ ಇದೆ. ನಿಮ್ಮ ಸ್ಮೈಲ್ ತುಂಬ ಅವರಿಗೆ ಇಷ್ಟ ಆಗಿರುವಂಥದ್ದು. ತುಂಬ ಸ್ಮೈಲ್ ಆಗಿ, ನಿಮ್ಮ ಸ್ಮೈಲ್ ತುಂಬ ಅವ್ರಿಗೆ ತುಂಬ ಇಷ್ಟ ಆಗ್ಬೋದು. ತುಂಬ ಹೆಲ್ದಿ ಆಗಿರುವಂಥದ್ದು ಕೂಡ ಅವ್ರಿಗೆ ಇಷ್ಟ ಆಗುತ್ತೆ. ತುಂಬ ಆ್ಯಕ್ಟಿವ್ ಆಗಿ ನೀವು ಇರ್ಬೋದು. ನಮ್ಮಿಬ್ಬರ ಮೇಲೆ ಯಾವಾಗಲೂ ಬ್ಲೆಸ್ಸಿಂಗ್ ಇರಲಿ ಅಂತ ನೀವು ಕೇಳ್ಕೊಳ್ತಾ ಇರ್ಬೋದು. ಹಾಗಾಗಿ ಅವರಿಗೆ ತುಂಬ ಖುಷಿ ಆಗುತ್ತೆ, ಸೊ ಹ್ಯಾಪಿ ಅಂತಲೂ ಇದೆ. ಯಾವಾಗಲೂ ನಾನು ನಿಮ್ಮವರೇ ಆಗಿ ಇರ್ತೀನಿ ಅಂತಲೂ ಹೇಳ್ತಾ ಇರುವಂಥದ್ದು. ನಾನು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀನಿ, ಯೋಚನೆ ಮಾಡಬೇಡಿ ಅಂತಲೂ ನಿಮಗೆ ಸಂದೇಶನ ತಿಳಿಸ್ತಾ ಇದ್ದಾರೆ ಅವರು. ಐ ಲವ್ ಯು ಅಂತ ಬಂದಿದೆ. ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನಿಮ್ಮನ್ನು ಕೇರ್ ಮಾಡ್ತಾರೆ. ಇಲ್ಲಿ ಟೇಕ್ ಕೇರ್ ಅಂತಲೂ ಹೇಳ್ತಾ ಇದ್ದಾರೆ, ಹುಷಾರಾಗಿರಿ ಅಂತಲೂ ಹೇಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ, ಹೃದಯದ ಮಾತಿನಲ್ಲಿ, ಹೃದಯದಲ್ಲಿ ಎಂಥ ವಿಷಯಗಳನ್ನು ಇಟ್ಕೊಂಡಿದ್ದಾರೆ. ಯು ಆರ್ ಸ್ಪೆಷಲ್. ಯಾವಾಗಲೂ ಅವರು ಸ್ಪೆಷಲ್ಲಾಗಿ ನಿಮ್ಮನ್ನು ನೋಡ್ತಾರೆ. ಯು ಹ್ಯಾವ್ ಮೈ ಹಾರ್ಟ್. ಹಾರ್ಟಲ್ಲೇ ಇರ್ತೀರ ನೀವು, ನನ್ನ ಹಾರ್ಟ್ ನೀವು. ಯು ಮೇಡ್ ಮೈ ಲೈಫ್ ಸೋ ಸ್ಪೆಷಲ್. ಅವರ ಲೈಫಲ್ಲಿ ನೀವು ಯಾವಾಗಲೂ ಸ್ಪೆಷಲ್ಲಾಗಿ ಇರ್ತೀರಾ ಅಂತ ಹೇಳ್ತಾ ಇರುವಂಥದ್ದು. ತುಂಬಾ ನಿಮ್ಮ ಬಗ್ಗೆ ಕೇರನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಬ್ಯಾಡ್ ಒಪಿನಿಯನ್ ಒಂದೂ ಬಂದಿಲ್ಲ. ಹಂಗಾಗಿ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮ ಮನಸ್ಸು ತುಂಬ ಆರ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತಲೂ ಅವ್ರ ಮೈಂಡಲ್ಲಿ ಇದೆ. ತುಂಬ ಹೆಲ್ದಿಯಾಗಿ ಇದ್ದೀರಾ, ತುಂಬ ಕ್ಯೂಟಾಗಿ ಇದ್ದೀರಾ, ನಿಮ್ಮ ಸ್ಮೈಲ್ ಇಷ್ಟ, ಈ ಥರದ್ದೆಲ್ಲವೂ ಕೂಡ ಅವರ ಮೈಂಡಲ್ಲಿ ಓಡ್ತಾ ಇದೆ. ಅವರ ಹೃದಯದ ಮಾತುಗಳು ಇದಾಗಿರುತ್ತೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.